ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ಕೊಲೆಯ ಸಂಘರ್ಷಗಳಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 36 ಮಂದಿ ಗಡೀಪಾರಿಗೆ ಆದೇಶವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಆರ್ ಅಶೋಕ್ ರಾಜ್ಯ ಸರ್ಕಾರದ ಮೇಲೆ ಗರಂ ಆದರು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹೀಗೆಲ್ಲ ಆಗ್ತಾ ಇದೆ. ಮುಸ್ಲಿಮರನ್ನ ಓಲೈಕೆ ಮಾಡಿಲ್ಲ ಅಂದ್ರೆ ಗಲಾಟೆ ಆಗಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ. ಎಲ್ಲಂದರಲ್ಲಿ ಲೂಟಿ ಆಗ್ತಾ ಇದೆ. ಲೂಟಿ ಮಾಡೋದು ಬಿಟ್ರೆ ಇನ್ನೇನು ಗೊತ್ತು ಇವ್ರಿಗೆ, ಏನೂ ಗೊತ್ತಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ಕೊಲೆ ಸಂಘರ್ಷಗಳಾಗ್ತಾ ಇದೆಯಲ್ಲ. ಕಳೆದ 3-4 ವರ್ಷಗಳಿಂದಲೂ ಕೂಡ 6-7 ಕೊಲೆಗಳಾಗ್ಬಿಡ್ತು. ಒಬ್ರಾದ್ಮೇಲೆ ಒಬ್ರು. ಒಬ್ರು ಹಿಂದೂ ಆದ್ರೆ ಒಬ್ರು ಮುಸ್ಲಿಂ, ಒಬ್ರು ಹಿಂದೂ ಆದ್ರೆ ಒಬ್ರು ಮುಸ್ಲಿಂ, ಹಿಂಗೆ ಹಾಕೊಂಡು ಬರ್ತಾ ಇದೆ. ಎಲ್ಲ ದ್ವೇಷನ ಮನಸ್ಸಲ್ಲಿ ಇಟ್ಕೊಳ್ಳೋದು, ಕೊಲೆ ಮಾಡೋದು. ನಮ್ಮ ಕಡೆಯವ್ರು ಕೊಲೆ ಮಾಡಿದ್ರೆ ನಿಮ್ಮ ಕಡೆಯವ್ರು ಕೊಲೆ ಮಾಡ್ತೀವಿ. ಚೆನ್ನಾಗಿದ್ದವ್ರೆ, ಅಣ್ಣ ತಮ್ಮಂದ ರೀತಿಯಾಗಿ ಇದ್ದವ್ರೆ ಕೊಲೆ, ಜೊತೆಲಿ ಇದ್ದವ್ರೆ ಕೊಲೆ. ನೀವು ಅವ್ರು ಕೊಲೆ ಮಾಡಿದ್ರೆ ನಾವು ಇವ್ರು ಕೊಲೆ ಮಾಡಿದ್ವಿ. ಹಿಂಗಾಗ್ತಾ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಲು ಸಾಲು ಕೊಲೆಗಳಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 36 ಮಂದಿ ಗಡೀಪಾರಿಗೆ ಆದೇಶವನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಆರ್ ಅಶೋಕ್ ರಾಜ್ಯ ಸರ್ಕಾರದ ಮೇಲೆ ಗರಂ ಕೂಡ ಆದರು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹೀಗೆಲ್ಲ ಆಗ್ತಾ ಇದೆ. ಆವಾಗಿಂದ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮುಸ್ಲಿಮರನ್ನ ಓಲೈಕೆ ಮಾಡಿಲ್ಲ ಅಂದ್ರೆ ಗಲಾಟೆ ಆಗೋದಿಲ್ಲ. ಅಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಸರಿಯಾಗಿಲ್ಲ. ಎಲ್ಲಂದ್ರಲ್ಲೂ ಕೂಡ ಲೂಟಿ ಮಾಡೋದು ಬಿಟ್ರೆ ಎಲ್ಲದರಲ್ಲೂ ಕೂಡ ಇವರು ಲೂಟಿ ಮಾಡ್ತಾರಷ್ಟೇ, ಇನ್ನೇನು ಮಾಡಲ್ಲ, ಇನ್ನೇನು ಗೊತ್ತೂ ಇಲ್ಲ ಇವರಿಗೆ ಅಂತ ವಿಪಕ್ಷ ನಾಯಕ ಹರಿಹಾಯ್ದು. ಈಗ ದಕ್ಷಿಣ ಕನ್ನಡ ಮತ್ತೆ ಚಿಕ್ಕಮಗಳೂರಲ್ಲಿ 36 ಜನ ಹಿಂದೂ ಕಾರ್ಯಕರ್ತರನ್ನು ಗಡೀಪಾರು ಮಾಡಿರುವಂಥದ್ದು ನೋಡಿ. ಇದು ನಾನು ಹೇಳ್ತೀನಲ್ಲ, ಕಾಂಗ್ರೆಸ್ ಅವರು ಬಂದ್ರೇನೆ ಕೋಮುಗಲಭೆ. ಯಾಕೆ ನಮ್ಮ ಸರ್ಕಾರದಲ್ಲಿ ಕೋಮುಗಲಭೆಗಳಿರಲಿಲ್ಲ? ಅವ್ರು ಬಂದ್ರೆ ಮುಸ್ಲಿಮರು ಓಲೈಕೆ ಮಾಡುವಂಥದ್ದು ಮಾಡ್ತಾರೆ. ಇಡೀ ಹಿಂದೂ ಜನಾಂಗ ಅದರ ವಿರುದ್ಧ ತಿರುಗಿ ಬೀಳ್ತಾರೆ. ಇವರು ಮುಸ್ಲಿಮರ ಓಲೈಕೆ ಮಾಡಿಲ್ಲ ಅಂದ್ರೆ ಈ ತರದ ಘಟನೆಗಳೇ ಆಗ್ತಾ ಇದೆ. ಕಂಟಿನ್ಯೂ ಸರಣಿ ರೀತಿ ಕೊಲೆಗಳಾಗ್ತಾ ಇದೆ, ರೇಪ್ಗಳಾಗ್ತಾ ಇದೆ, ದರೋಡೆಗಳಾಗ್ತಾ ಇದೆ, ಬ್ಯಾಂಕ್ಗಳು ದರೋಡೆ. ಇಷ್ಟಾದ್ರೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಒಂದು ಕಾನೂನು ಸುವ್ಯವಸ್ಥೆನೆ ಕಾಪಾಡಬೇಕು. ಈ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದಾರಲ್ಲ, ಹೋಮ್ ಮಿನಿಸ್ಟರ್ ತೆಗೆದಾಕಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತೆಗೆದಾಕಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಅವರ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಅಂದ್ರೆ ಇವರ ಲಾ ಅಂಡ್ ಆರ್ಡರ್ ಎಷ್ಟು ಚದ ಇದೆ. ಕಾಂಗ್ರೆಸ್ ಪಾರ್ಟಿಯವರೇ ಇವ್ರ ಮಾತು ಕೇಳಲ್ಲ ಅಂದ್ರೆ ಇನ್ನು ಕರ್ನಾಟಕದ ಜನ ಇವ್ರ ಲಾ ಅಂಡ್ ಆರ್ಡರ್ನ ಕೇಳ್ತಾರ? ಆ ಪರಿಸ್ಥಿತಿ ಇದೆ. ಒಂದು ದರೋಡೆಕೋರರ ರಾಜ್ಯ ಆಗಿದೆ. ಲೂಟಿ ಮಾಡ್ಕೊಂಡು ಕಾಂಗ್ರೆಸ್ ಅವರು ಮೇಯ್ತಾ ಇದ್ದಾರೆ. ಚಂದ ಮೇಯಕ್ಕೆ ಹುಲ್ಲುಗಾವಲು ಮಾಡ್ಕೊಂಡಿದ್ದಾರೆ. ಅವ್ರ ಗ್ಯಾರಂಟಿ ಗೊತ್ತು. ಅವ್ರ 5 ಗ್ಯಾರಂಟಿ ಇದೆ ಅಲ್ಲ, 6ನೇ ಗ್ಯಾರಂಟಿ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ಬರಲ್ಲ, ನೆಕ್ಸ್ಟ್ ಟೈಮ್ ಅವ್ರು ಗೆಲ್ಲಲ್ಲ. ಅದು 6ನೇ ಗ್ಯಾರಂಟಿ. ಆ 6 ಗ್ಯಾರಂಟಿ ಗೊತ್ತಿರೋದ್ರಿಂದ 6ನೇ ಗ್ಯಾರಂಟಿ ಇವರು ಯಥೇಚ್ಛವಾಗಿ ಲೂಟಿ ಹೊಡಿತಾ ಇದ್ದಾರೆ. ಕಾಂಟ್ರಾಕ್ಟರ್ಗಳ ಸಾವಾಗ್ತಾ ಇದೆ, ಅಧಿಕಾರಿಗಳ ಸಾವಾಗ್ತಾ ಇದೆ. ಇದೆಲ್ಲನೂ ಕೂಡ ಕಾಂಗ್ರೆಸ್ಸಿನ ಜನ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅವರು ಯಾಕಾದ್ರೂ ಈ ಸರ್ಕಾರ ಪಾಪಿ ಸರ್ಕಾರ ಬಂತು ಅಂತ ಶಾಪ್ ಆಗ್ತದೆ. ಸರ್, ಈಗ ಕರ್ನಾಟಕ ಭಟ್ರು ಅದೇ ಹಿಂದೂ ಎಲ್ಲ ಕರ್ನಾಟಕ ಭಟ್ರು ಹಿಂದೂ ನಮ್ಮ ಸಂಘಟನೆಯವರು, RSS ಅವರು ಈ ತರದೆಲ್ಲರನ್ನು ಗುರ್ತು ಮಾಡಿ ಮಾಡ್ತಾ ಇದ್ದಾರೆ. ಏನು ಪ್ರಚೋದಕಾರಿ ಭಾಷಣ ಅಂತ ಹೇಳಿ ನಮ್ಮ ನಾರಾಯಣ ಸ್ವಾಮಿ ಮೇಲೂ ಕೇಸು ಮಾಡಿದ್ದಾರೆ. ಅವರು MLC ರವಿಕುಮಾರ್ ಅವರು ಮಾಡಿದ್ದಾರೆ. ಇವ್ರಿಗೆ ನೋಡಿ, ಈಗ ನಾನ್ ಮೊನ್ನೆ ನೋಡಿದೆ, ಇವರಪ್ಪ ಹಿರಿಯ ಕಾಂಗ್ರೆಸ್ ವಾದಿ ಖರ್ಗೆ ಅವ್ರು ಹೇಳಿದ್ದಾರೆ, ನರೇಂದ್ರ ಮೋದಿ ಆವಿದ್ದಂಗೆ ವಿಷ ಸರ್ಪ, ನೀವು ಅದನ್ನ ಕಚ್ಚೋದಲ್ಲ, ಅದನ್ನ ಮುಟ್ಟಿದ್ರೆ ಸತ್ತೋತೀರಾ ಅಂತ ಹೇಳಿದ್ದಾರೆ. ಒಬ್ಬ ದೇಶದ ಪ್ರಧಾನಿ ಬಗ್ಗೆ ಕೆಟ್ಟ ಮಾತು ಮಾತಾಡ್ತಾರಲ್ಲ, ಇವ್ರಿಗೆ ನಾರಾಯಣ ಸ್ವಾಮಿ ಮಾತಾಡಿರೋದು ಏನ್ ದೊಡ್ಡ ಇದು ಕಾಣ್ತಾ ಇದೆ. ಇವ್ರಿಗೆ ಗಾದೆ ಮಾತ ಪುನರುಚ್ಚಾರ ಮಾಡಿದ್ದಾರೆ ಅಷ್ಟೇ. ಹೇಳೋದ್ರಲ್ಲೂ ಸ್ವಲ್ಪ ಜೋರಾಗಿ ಹೇಳಿರ್ಬೋದು ಅಷ್ಟೇ. ಅಂದ್ರೆ ಅದೇನು ಹೇಳ್ತಾರಲ್ಲ, ಮಾತು ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಲ್ಲ ಅಂತ. ಅದನ್ನ ಗಾದೆ ಮಾತನ್ನು ಹೇಳಿದ್ದಾರೆ. ತಪ್ಪೇನದು? ಅಂದ್ರೆ ಪ್ರಧಾನಿನ ಹಾವಿಗೆ ವಿಷ ಸರ್ಪಕ್ಕೆ ಹೋಲಿಸೋದು ನಿಮ್ ಕ್ಯಾರೆಕ್ಟರಾ, ನಿಮ್ ಸಂಸ್ಕೃತಿನ? ಇಲ್ಲಿ ನೀವು ಕಲ್ಲಡ್ಕ ಪ್ರಭಾಕರ್ ಅವನ್ನೆಲ್ಲ ದ್ವೇಷಕಾರಿ ಭಾಷಣ ಅಂತಂದ್ರೆ, ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಏನ್ ಮಾಡಿದ್ರಿ ನೀವು? ವಾಟ್ ಆಕ್ಷನ್ ಯು ಟೇಕನ್? ಎನಿ ಆಕ್ಷನ್? ನೋ ಆಕ್ಷನ್. ಎಲ್ಲಾ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು ಎಲ್ಲರೂ ಹೇಳೇ ಇಲ್ಲ. ಅವ್ರು ಭಾರತ್ ಮಾತಾ ಕಿ ಜೈ ಅಂತಾರಂತೆ. ಕಿವಿ ಮೇಲೆ ಹೂವು ಇಕ್ಕದು ಅಂದ್ರೆ ಕಾಂಗ್ರೆಸ್ ಅವರು ಇದೆ ನೋಡಿ. ಇಂಥ
ವಿಚಾರದಲ್ಲಿ ಒಬ್ಬರ ಮೇಲೂ ಕ್ರಮ ಇಲ್ಲ, ಅವ್ರನ್ನ ಬಂಧಿಸ್ಲೇ ಇಲ್ಲ. ಗಡೀಪಾರ್ ಮಾಡಿದ್ರ ಅವ್ರನ್ನ, ಇದುವರೆಗೂ ಗಡೀಪಾರ್ ಮಾಡಿದಾರ ಅವ್ರು ಪಾಕಿಸ್ತಾನದಿಂದ ಬಂದು ಮಾಡ್ಲಿಲ್ಲ. ಪುಲ್ವಾಮಾ ಮೊನ್ನೆ ಘಟನೆ ಆಯ್ತಲ್ಲ, ಇದು ಸಿಂಧೂರ್ ಆಪರೇಷನ್ ಸಿಂಧೂರ್, ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನ ಪರವಾಗಿ ಮಾತಾಡಿದ್ರು, ಅವ್ರನ್ನ ಗಡೀಪಾರ್ ಮಾಡಿದ್ದೀರಾ? ಕರ್ನಾಟಕ ಪರವಾಗಿ ಮೇಲೆ ಯಾಕೆ ಮಾಡ್ತೀರಾ? ಅವ್ರೇನ್ ತಪ್ಪು ಮಾಡಿದ್ದಾರೆ? ಇದು ಕಾಂಗ್ರೆಸ್ಸಿನ ಮುಸ್ಲಿಮರ ಓಲೈಕೆ.